ರಾಜಕಾರಣ ಬೇಕಾಗಿಲ್ಲ. ಇಲ್ಲಿ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಮತ್ತು ನಾವೆಲ್ಲ ಹೋಗಿದ್ವಿ. ನಮಗೆ ಹಿಂದುತ್ವ ಇಲ್ಲ, BJP ಬಗ್ಗೆ ಗೌರವ ಇಲ್ಲ. ಜಿಲ್ಲಾಧ್ಯಕ್ಷ ಹೋದ್ಮೇಲೆ ನಾವೆಲ್ಲ ಹೋಗ್ಬೇಕು ತಾನೆ, ಹೋಗಿದ್ದೀವಿ. ಜಿಲ್ಲಾಧ್ಯಕ್ಷ ಒಳಗೊಂಡಂತೆ ಎಲ್ಲ ಮುಖಂಡರುಗಳು ಭೇಟಿ ಕೊಟ್ಟಿದ್ದೀವಿ. ಯಾರು ನಮ್ಮ ಅಮಾಯಕ ಯುವಕರನ್ನ ನಾವು ಬಿಡಿಸಿದ್ವಿ, ಕರೆ ಮಾಡಿ ಜೈಲಿಗೆ ಭೇಟಿ ಕೊಟ್ಟಿದ್ದೀವಿ, ಅವ್ರ ಸಮಸ್ಯೆಗಳು ಆಲಿಸಿದ್ದೀವಿ, ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೀವಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ತಂಡ ನಾವೆಲ್ಲ ಹೋಗಿದ್ದೀವಿ. ಯಾರೋ ಆರೋಪ ಮಾಡ್ತಾರೆ, ಉತ್ತರ ಕೊಡೋಕ್ಕಾಗಲ್ಲ. ವಿಜಯೇಂದ್ರ ಅವರು ಈ ರಾಜ್ಯದಲ್ಲಿ ಅಧ್ಯಕ್ಷ ಆದಮೇಲೆ ಕೆಲವರು ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡ್ತಾರೆ. ನಾನು ಹೇಳ್ತೀನಿ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ನೈತಿಕ ಆಗ್ತಿದೆಯಾ? ಎಲ್ಲ ಪಾರ್ಟಿಗಳು ನೋಡಿ ಬಂದಿದ್ದೀರಿ. ಏನು ಭಾರಿ BJP ಪರಿಶುದ್ಧವಾಗಿ ನೀವು BJPಯಲ್ಲಿ ಇದ್ದೀರಾ? ಹೊರಗಿಂದ ಬಂದವರು ಮಾತಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಮತ್ತು ಗರ್ವ ವಾಪಸ್ ಅಂತ ಹೇಳ್ತಾರಲ್ಲ, ಅಂಥವ್ರು BJP ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ, ವಿಜಯೇಂದ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಎಮ್ಮರವಾಗಿ ಬೆಳೆಸಿದ್ದೆ BS ಯಡಿಯೂರಪ್ಪನವರು. ಪಾದಯಾತ್ರೆಗಳು, ಹೋರಾಟಗಳು, ಜೈಲು, ಸೈಕಲ್ ತುಳಿದ್ರು. ನೀವು ಯಾರು ಇದ್ದೀರಾ? ಅಧಿಕಾರದಾಗಿದ್ದಾಗ ಇಂದಿರಾ, ಚಂದ್ರ, ಕುಬೇರ, ಬಾಪುರಾಗ ಹೊಗಳ್ತಿದ್ರಿ. ಈ ವಿರುದ್ಧ ಮಾತಾಡ್ತೀರಿ. ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಒಂದು ನಿಮಿಷ ಹೇಳ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಸನ್ಮಾನ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ಇವ್ರು ಯಾರೋ ಗಡುವು ಕೊಡ್ತಾರಂತೆ. ಏನು ಯಾರೋ ಒಂದು 8 ಜನ ನೀವು ಮಾತಾಡಿದ ತಕ್ಷಣ ಹೋಗಿ ದೂರು ಕೊಟ್ಟ ತಕ್ಷಣ ವಿಜಯೇಂದ್ರ ಇಳಿಸೋಕ್ಕಾಗತ್ತಾ? ನಾವು ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ, ನಿರ್ಣಯ ಮಾಡ್ತೀವಿ. ವಿಜಯೇಂದ್ರ ಪರವಾಗಿ ಗಟ್ಟಿಯಾಗಿ ನಿಲ್ತೀವಿ. ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಅಂತ ಅವ್ರಿಗೆ ಅಧ್ಯಕ್ಷರು ಮಾಡಿಲ್ಲ. ವಿಜಯೇಂದ್ರನ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಜಿಯವರು ಸಂಘ ಪರಿವಾರ ಜೊತೆ ಚರ್ಚೆ ಮಾಡಿ ರಾಜ್ಯಾಧ್ಯಕ್ಷ ಮಾಡಿದರೆ, ರಾಜ್ಯ ಅಧ್ಯಕ್ಷ ಆದಮೇಲೆ ಕಾಲಿಗೆ ಚಕ್ಕರೆ ಕೊಟ್ಕೊಂಡು ತಿರುಗಾಡಿದರೆ, ಬೂತ್ ಸಮಿತಿ ಅಧ್ಯಕ್ಷ ಮನೆಗಳಿಗೆ ಹೋದರೆ ಮತ್ತು ಸದಸ್ಯತ್ವ ಅಭಿಯಾನ ಮಾಡಿದರೆ ಪಾದಯಾತ್ರೆ ಯಶಸ್ವಿಯಾಗಿದೆ. ಇಲ್ಲಿ ಕೆಲವರು ಪಾದಯಾತ್ರೆ ಯಶಸ್ವಿ ಆಗಬಾರ್ದೇಳಿ ಅಡ್ಡಿ ಆತಂಕಗಳನ್ನು ತಡೆ ಒಡ್ಡಕ್ಕೆ ಪ್ರಯತ್ನ ಮಾಡಿದರು, ನಿಲ್ಸೋಕ್ಕೆ ಪ್ರಯತ್ನ ಮಾಡಿದರು. ರಾಷ್ಟ್ರೀಯ ನಾಯಕರು ಪಾದಯಾತ್ರೆ ಮಾಡಬೇಕಂತೇಳಿ ಹೇಳಿದ ಮೇಲೆ ವಿಜಯೇಂದ್ರ ಅವರ ಪಾದಯಾತ್ರೆ ಯಶಸ್ವಿ ಆಯಿತು. ವಿಜಯೇಂದ್ರ ಅವರಿಗೆ ಒಳ್ಳೆಯ ಹೆಸರು ಬರ್ತದೆ, ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ. ಯಡಿಯೂರಪ್ಪನವ್ರಿಗೆ ಹೆಂಗೆ ನೋಡ್ತಾರಲ್ಲ, ಅವರ ಸ್ಥಾನದಲ್ಲಿ ವಿಜಯೇಂದ್ರ ಅವ್ರು ನೋಡ್ತಾರೆ ರಾಜ್ಯದ ಜನ. ಹಾಗಾಗಿ ಯಡಿಯೂರಪ್ಪನ ವಿಜಯೇಂದ್ರ ಅವರಿಗೆ ವರ್ಚಸ್ಸಿದೆ, ಮುಖದಲ್ಲಿ ರಾಜಕೀಯ ಇದೆ. ಅವರ ವರ್ಚಸ್ಸನ್ನು ಮತ್ತು ಜನಾಕರ್ಷಣೆ ತಡೆಯೋಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ವಿಜಯೇಂದ್ರ ಅವರ ಮೇಲೆ ಆಪಾದನೆ ಮಾಡ್ತಾರೆ. ಯಾರೋ 4-5 ಜನ ಸಭೆ ಸೇರಿ ಇಳಿಸೋಕ್ಕಾಗಲ್ಲ. ಇವರು ಸಂಘ ಪರಿವಾರದವರು ಹೇಳಿ ಸೂಚನೆ ಕೊಡೋದು, ಯಾರೂ ಮಾತಾಡಬಾರ್ದು, ನಾವು ಮಾತಾಡ್ಬಾರ್ದು. ಎಲ್ಲ ಒಂದು ಕಡೆ ಕಾರ್ಯಕರ್ತರು, ಮುಖಂಡರು ನೋವಾಗ್ತದೆ. ನಾವು ಹೇಳ್ತಾ ಇದ್ದೀವಿ, ವಿಜಯೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಬಲಿಪಶು ಮಾಡೋಕ್ಕಾಗಲ್ಲ, ಇಳಿಸೋಕ್ಕಾಗಲ್ಲ. ವಿಜಯೇಂದ್ರ ಅವ್ರ ಪರವಾಗಿ ನಾವೆಲ್ಲ ಗಟ್ಟಿಯಾಗಿದ್ದೀವಿ. ಯಡಿಯೂರಪ್ಪ ವಿಜಯೇಂದ್ರ ಅವರ ಸಂಘಟನೆ ಸಾಮರ್ಥ್ಯ ನೋಡಿ ರಾಜ್ಯದ ಅಧ್ಯಕ್ಷ ಮಾಡಿದರೆ, ವಿಜಯೇಂದ್ರ ಅವರ ಅಧ್ಯಕ್ಷ ಬೇಕಾದ್ರೆ ಯಾರು ಹಿಡಿಬೇಕಂತ ಹೇಳ್ತಾರಲ್ಲ, ಅವರು ಮೋದಿಯವ್ರಿಗೆ ಅಪಮಾನ ಮಾಡಿದಂಗೆ. ಮೋದಿ, ನಡ್ಡಾ, ಅಮಿತ್ ಶಾ, ಸಂತೋಷ್ ಅವರು ಮಾಡಿದ್ದು. ಹಾಗಾಗಿ ವಿಜಯೇಂದ್ರ ಬಗ್ಗೆ ಮಾತಾಡಿದರೆ ಇವರು ನರೇಂದ್ರ ಮೋದಿಗೆ ಅಪಮಾನ ಮಾಡಿದಂಗೆ. ಇದು ಒಳ್ಳೆಯದಲ್ಲ. ಇನ್ನು ಕೆಲವು 1000 ಕೋಟಿ ಅಂತ ಹೇಳ್ತಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಣಕ್ಕೆ ಬೆಲೆ ಇಲ್ಲ, ಸಂಘಟನೆ ಸಾಮರ್ಥ್ಯ ಬೆಲೆ ಇದೆ. ಕಾಂಗ್ರೆಸ್ನಲ್ಲಿದ್ದಾರೆ ಭಾಳಷ್ಟು ಜನ ಮ್ಯಾಚ್ ಫಿಕ್ಸಿಂಗ್ ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ. ನನಗೆ ವಿಜಯಪುರದಿಂದ ಭಾಳಷ್ಟು ಜನ ಕರೆ ಮಾಡಿದ್ರು, ಕೋಟೆಕೆಂದು ಓಡೋರು ಇವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಆಗಲು ಕನಸ್ಕೊಂಡವ್ರು ಇವರು. ನನಗೆ ಎಲ್ಲೋ ಒಂದು ಕಡೆ ನೋಡಿ ಅಯ್ಯೋ ಪಾಪ ಅನಿಸುತ್ತೆ. ದಾರಿಲಿ ಬೀದಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಶಕ್ತಿ ಸಾಮರ್ಥ್ಯ ಇದೆ, ನಾನು ಯಾಕೆ ಆಗಬಾರ್ದು? ಕೋಟೆಕೆಂದು ಓಡಾಡಿ ನೀವು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತೀವಿ ಅಂತ ಎಲ್ಲೇ ಹೇಳಿಲ್ಲ. ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ಈ ರೀತಿ ಆರೋಪಗಳನ್ನು ಮಾಡ್ತೀರಿ. ರಾಜ್ಯಾಧ್ಯಕ್ಷ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ವಿಜಯೇಂದ್ರ ಪರವಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿದ್ದೀವಿ. ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ವಿಜಯೇಂದ್ರ ನೇತೃತ್ವದಲ್ಲಿ ಮುಂಬರುವ ಸ್ಥಳೀಯ ಲೋಕಲ್ ಬಾಡಿ ಸೆಲೆಕ್ಷನ್ನು, ವಿಧಾನಸಭೆ ಎಲೆಕ್ಷನ್ನು ಅವ್ರ ನೇತೃತ್ವದಲ್ಲೇ ಮಾಡ್ತೀವಿ. ಅವ್ರ ನೇತೃತ್ವದಲ್ಲೇ 150 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ. ಯಾರು ಹೇಳಿಕೆ ಕೊಡ್ತಾರೆ ಅಣ್ಣ? ಈಗ ಯಾರೋ ನೋಡಿ, ಈಗ
ಸಂಘ ಪರಿವಾರದವರು ಈಗ ನಾವು ಮಾತಾಡಿದ್ರೆ ನಮ್ಮನ್ನು ಕರೀತಿದ್ರು, ನಾವು ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದರೆ ವಿಜೇಂದ್ರ ಅಧ್ಯಕ್ಷ ಆಗಿದ್ದಾರೆ, ಅವ್ರು ಸಂಘಟನೆ ಮಾಡಲಿ. ಈ ನಾ ಮಾತಾಡ್ತಾರೆ ಯಡಿಯೂರಪ್ಪ ವಿಜೇಂದ್ರ ಹಚ್ಕೊಟ್ರು ಅಂತ ಹೇಳ್ತಾರೆ, ಅವ್ರು ಮೌತ್ ಪೀಸ್ ಅಂತಾರೆ. ಅವ್ರು ಯಾವತ್ತೂ ಯಾರಿಗೂ ಹೇಳಲ್ಲ, ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ. ಇವ್ರು ಯಾರೋ ಕೆಲವರು ನೋಡೋಣ, ಸಂಘ ಪರಿವಾರದವರು ಅಭಿಪ್ರಾಯಗಳನ್ನು ಸಂಗ್ರಹಿಸಿದಾರಷ್ಟೇ. ಇವು 4 ಗೋಡೆ ಮಧ್ಯೆ ಏನಾರು ಮಾತಾಡಲಿ. ಆದರೆ ದಾರಿಲಿ ಬೀದಿಲಿ ವಿಜೇಂದ್ರ ಅಧ್ಯಕ್ಷ ಬದಲಾವಣೆ ಮಾಡಿ ಅಂತೇಳಿದರೆ ಸಂಘದವರಿಗೆ ಅಪಮಾನ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿಯವರಿಗೆ ಅಪಮಾನ ಮಾಡ್ತಾರೆ. ವಿಜೇಂದ್ರವ್ರನ್ನ ಹೇಳ್ತೀನಿ, ಸೂರ್ಯ ಚಂದ್ರ ಎಷ್ಟು ಸತ್ಯ ಲೋಕಲ್ ಬಾಡಿ ಸೆಲೆಕ್ಷನ್ನು ಮುಂಬರುವ ವಿಧಾನಸಭೆ ಚುನಾವಣೆ 150 ಸ್ಥಾನ ಅವ್ರ ಲೀಡರ್ಶಿಪ್ಪಲ್ಲಿ ಗೆಲ್ತೀವಿ, ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಹೇಳ್ತೀನಿ. ಒಂದು ನಿಮಿಷ, ಹಿಂದೆ ಬೇರೆಯವ್ರ ಅಧ್ಯಕ್ಷ ಆಗಿದ್ದಾಗ ನಾವೆಲ್ಲ ಕೆಲಸ ಮಾಡಲಿಲ್ವಾ? ಇದುವರೆಗೆ ಏನಾಗಿತ್ತು, ಕಳೆದ 1.5 ವರ್ಷ ಅವ್ರ ಅಧ್ಯಕ್ಷ ಆದಮೇಲೆ ನಾವು ಮಾತಾಡಲಿಲ್ಲ. ಇದು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡಿದ್ರು. ಇದು ದೌರ್ಬಲ್ಯ ಅಲ್ಲ. ನಾವುಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಮುಜುಗರ ಆಗಬಾರ್ದು ಮಾತಾಡೋದ್ರಿಂದ. ಒಟ್ಟಾಗಿ ಒಂದು ಎಷ್ಟೇ ನೋವು ಸಹಿಸ್ಕೊಂಡಿವಿ. ಆದರೆ ಇನ್ನು ಮುಂದೆ ನಾನು ಹೇಳ್ತೀನಿ, ಯಾರು ಮಾತಾಡ್ತಾರೆ ಮುಲಾಜಿಲ್ದಂಗೆ ಅಂಥವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅಣ್ಣ ಕಾದು ನೋಡು, ಭಾಳಷ್ಟು ಜನ ಆದರೆ ಮಾತಾಡಬಾರ್ದು ಅಂತೇಳಿ ವಿಜೇಂದ್ರ ಯಡಿಯೂರಪ್ಪನವ್ರ ಕರೆಗೂ ಹೇಳಿದ್ದಾರೆ. ಯಾರೋ 4 ಜನ ಅಂದ ತಕ್ಷಣ ಭಾಳಷ್ಟು ಜನನ ಯಾರೋ ಸೋತವರು, ಯಾರೋ ಟಿಕೆಟ್ ಸಿಗಲಿಲ್ಲರು. ಅಣ್ಣ ರಾಜುಗೌಡ ಮೊನ್ನೆ ನಾನು ಸ್ಪಷ್ಟವಾಗಿ ಮಾತಾಡಿ, ರಾಜುಗೌಡ ನಾವು ಚೆನ್ನಾಗಿದ್ದಿದ್ದೆವು ನಾವೆಲ್ಲ. ಅಲ್ಲಿ ಈಶ್ವರಪ್ಪನವ್ರು ಹಿರಿಯರು ಬಾರೋ ಅಂತ ಕರೆದು ಹೋಗಿದ್ದಾರೆ ಅಷ್ಟೇ. ರಾಜುಗೌಡ ನಾವು ಮಾತಾಡಿದ್ವಿ. ರಾಜುಗೌಡ ಸ್ಪಷ್ಟವಾಗಿ ಹೇಳಿದ ಮಾಧ್ಯಮ ಹೇಳಿದರೆ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು, ಅವರ ಸಂಘಟನೆ ಅವ್ರ ಜೊತೆಗೆ ಉಪಾಧ್ಯಕ್ಷ ಆಗಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋ ರಾಜೀನಾಮೆ ಕೊಟ್ಟನೂ ರಾಜ್ಯಾಧ್ಯಕ್ಷ ವಿರುದ್ಧ ಮಾತಾಡಲ್ಲ ಅಂತ ರಾಜುಗೌಡರು ಹೇಳಿದ್ರಲ್ಲ. ಫೋನೇ ಭಾಳಷ್ಟು ಚರ್ಚೆ ಮಾಡಿದೆವು, ಎಲ್ಲವೂ ಬೇರೆಂಗೆ ಹೇಳೋಕ್ಕಲ್ಲ. ನಾನು ರಾಜುಗೌಡರು ಭಾಳತ್ತು ಮಾತಾಡಿದ್ವಿ, ಎಲ್ಲವೂ ಹೇಳೋಕ್ಕಲ್ಲ. ಈಶ್ವರಪ್ಪನವರು ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ. ಆದರೆ ರಾಷ್ಟ್ರೀಯ ನಾಯಕರ ತೀರ್ಮಾನ, ಇದು ನಮ್ಮ ತೀರ್ಮಾನ ಅಲ್ಲ, ರಾಷ್ಟ್ರೀಯ ನಾಯಕರ ತೀರ್ಮಾನ. ನಾನು ಮಾತಾಡಿ ನಾನೇನು ಭಾಳ ದೊಡ್ಡವನ ಮಾತಾಡೋಕ್ಕೆ? ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅಣ್ಣ. ಇದು ನೋಡಿ, ರಾಷ್ಟ್ರೀಯ ನಾಯಕರ ತೀರ್ಮಾನಗಳು. ನಾವು ಹೇಳ್ತಾ ಇದ್ದೀವಿ, ಮುಂಬರುವ ಯಾವುದೇ ಚುನಾವಣೆ, ಲೋಕಲ್ ಬಾಡೀಸರು ವಿಧಾನಸಭೆ ಚುನಾವಣೆ ಇರ್ಬೋದು, ವಿಜೇಂದ್ರ ಸಾರಥ್ಯದಲ್ಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ. ವಿಜೇಂದ್ರಿಗೂ ಮುಖ್ಯಮಂತ್ರಿ ಆಗೋ ಸಾಮರ್ಥ್ಯ ಅವ್ರಿಗೇನು ಇಲ್ವಾ? ಅನೇಕ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ವಿಜೇಂದ್ರವರಿಗೆ ರಾಜಕಳೆ ಇದೆ. ಯಡಿಯೂರಪ್ಪನವ್ರಿಗಿರ್ತಕ್ಕಂಥ ವರ್ಚಸ್ಸು, ಸಂಘಟನೆ ಚತುರ ಅವರಲ್ಲಿ ಇದೆ. ಹಾಗೆ ರಾಜ್ಯದ ಜನ ವಿಜೇಂದ್ರ ನೋಡಿ, ನೀವು ಹೇಳ್ತಾ ಇರೋದು ಮುಂದೆ ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ, ಮುಂದೆ ಬಂದರೆ ಸರ್ಕಾರ ಬಂದರೆ ಅವರೇ ಸಿಎಂ ಆಗ್ತಾರೆ ಅಂತ. ಯಾಕಾಗಬಾರ್ದು? ಅವ್ರ ಅಧ್ಯಕ್ಷ ಅವ್ರು ಸಾಧ್ಯ ಚುನಾವಣೆದಾಗ ಅಣ್ಣ ಇದು ಯಾರಪ್ಪ ಮಾಡ್ತಾರಲ್ಲ, ಬಿಜಾಪುರ ತಡಿ, ವಿಜೇಂದ್ರ ಕುದುರೆ ವ್ಯಾಪಾರ ಮಾಡಲ್ಲ. ಮುಂಬರುವ ಈ ಸರ್ಕಾರ ಪತನ ಆಗ್ಬೇಕಂತ ಹೇಳಿಲ್ಲ. ತಡಿ, 1000 ಕೋಟಿ ಯಾರು ಆರೋಪ ಮಾಡ್ತಾರೆ, ಅವರೇ ಕೋಟಿ ಹಾಕಿಂದ ಓಡಾಡ್ತಾರೆ, ನಾನೇ ಮುಖ್ಯಮಂತ್ರಿ ಅಂತೇಳಿ. ಬಿಜಾಪುರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಒಬ್ಬ ಪ್ರಭಾವಿ ಸಚಿವರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು. ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ವಿಜೇಂದ್ರ ಅವರ ಮುಂದಿನ ವಿಧಾನಸಭೆ ಮುಂದಿನ ಚುನಾವಣೆ ಆಪರೇಷನ್ ಕಮಲ ನಮಗೆ ಬೇಕಾಗಿಲ್ಲ. ವಿಜೇಂದ್ರ ಅಥವಾ ಯಾರಾದರೂ ಆಪರೇಷನ್ ಕಮಲ ಅಂತ ಹೇಳಿದ್ರೆ ಅವರ ಸ್ವಯಂ ತಪ್ಪಿನಿಂದ ಸರ್ಕಾರ ಪತನ ಆಗುತ್ತೆ, ಇಲ್ಲ ಅವರೇ ವಿಧಾನಸಭೆ ವಿಸರ್ಜನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಈಗ ಮುಂದೆ ನಿಮ್ಮ ಸರ್ಕಾರ ಬಂದರೆ ಯಾರು ಸಿಎಂ ಆಗ್ತಾರೆ? ವಿಜೇಂದ್ರ ಯಾಕಾಗಬಾರ್ದು? ಸಾಮರ್ಥ್ಯ ಇಲ್ವಾ ಅವ್ರಿಗೂ? ಇದೆ ಸಾಮರ್ಥ್ಯ ಇದೆ, ರಾಜಕೀಯ ಇದೆ. ನೋಡೋಣ, ವರಿಷ್ಠ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು.